ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪಿತಾಂಬರಜಿ ಪ್ರಥಮ ಕಲದ ಉಪೋದ್ಘಾತದಲ್ಲಿ ನಿನ್ನೆಯವರೆಗೆ ಹಲವು ರೀತಿಯ ವಿಚಾರಗಳನ್ನ ತಿಳಿಸುತ್ತಾ ನಿನ್ನೆ ದಿನ ಕರ್ಮಗಳ ವಿಚಾರವೇನು, ಉಪಾಸನೆಯ ವಿಚಾರವೇನು, ಕರ್ಮದಲ್ಲಿ ಎಷ್ಟು ವಿಧ, ಉಪಾಸನೆಯಲ್ಲಿ ಎಷ್ಟು ವಿಧ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಪದೇಶವನ್ನ ಮಾಡಿ ಇವತ್ತಿನ 20ನೆಯ ಪ್ರಶ್ನೆಯಲ್ಲಿ ಅಂತಃಕರಣದಲ್ಲಿರುವ ದೋಷಗಳು ಎಷ್ಟು. ಹೊರಗಡೆ ನಮಗೆ ಬಹಳ ದೋಷಗಳಿರ್ತಾವ. ಕಾರಣ ಕಣ್ಣಿಗೆ ದೋಷವಾಗಿ ಮಂದತ್ವ ಬರಬಹುದು, ಕಿವಿಯ ದೋಷದಿಂದ ಕಿವುಡತ್ವ ಪ್ರಾಪ್ತಿಯಾಗಬಹುದು. ಹೀಗೆ ಅನಂತ ರೀತಿ ದೋಷಗಳು ತೋರಲ್ಪಡುತ್ತವೆ ಬಾಹ್ಯದಲ್ಲಿ. ಆದರೆ ಒಳಗಡೆ ಕೆಲವು ದೋಷಗಳಿರ್ತಾವ. ಅಂತ ಅಂದ್ರೆ ಒಳಗಡೆ ಅಂತ. ಅದಕ್ಕೆ ಉತ್ತರ ರೂಪದಲ್ಲಿ ನಮ್ಮಲ್ಲಿ ತೋರುವಂತ ಸ್ಥೂಲವಾದ ಶರೀರದಲ್ಲಿ ಹೇಗೆ ವಾತ, ಪಿತ್ತ, ಕಫಗಳೆಂಬ 3 ದೋಷಗಳು ಇರುತ್ತವೆಯೋ ನಮ್ಮೆಲ್ಲ ಪರಮಾನುಭವ ಬೋಧೆಯಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನ ವಿಚಾರವನ್ನು ಮಾಡಿರಿ. ಈ ವಾತ, ಪಿತ್ತ, ಕಫ ಅನ್ನುವಂತ 3 ದೋಷಗಳಿಂದ 4860 ರೋಗಾದಿಗಳು ತೋರ್ತವ ಅಂತ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಬರೆದಾರ. ಇವು ಶರೀರದಲ್ಲಿ 3 ದೋಷಗಳಿರುತ್ತವೆಯೋ ಯಾವ ಶರೀರ? ಸ್ಥೂಲವಾದ ಶರೀರದಲ್ಲಿ. ಅದೇ ಪ್ರಕಾರವಾಗಿ ಸೂಕ್ಷ್ಮ ಶರೀರ ಅಥವಾ ಅಂತಃಕರಣದಲ್ಲಿ ಅಂತ ಕರಿತೀವಿ. ಅಂದ್ರೆ ಸ್ಥೂಲವಾದ ದೇಹದ ಒಳಗಡೆ ಸೂಕ್ಷ್ಮವಾದ ಇನ್ನೊಂದು ಶರೀರ ಉಂಟು. ಅದಕ್ಕ ಶಾಸ್ತ್ರಗಳಲ್ಲಿ ಲಿಂಗತನು ಅಂತ ಬರ್ತದೆ. ಅದಕ್ಕೆ ಲಿಂಗ ಶರೀರ ಅಂತ ಕರೆದ್ರು, ಇಲ್ಲಿ ಸೂಕ್ಷ್ಮ ಶರೀರ ಅಂತ ಕರೆದ್ರು. ಅಲ್ಲಿ ಯಾವ ದೋಷ ಯಾವಂದ್ರೆ ಸ್ಥೂಲ ಶರೀರದಲ್ಲಿ ವಾತ, ಪಿತ್ತ, ಕಫರೂಪವಾದ ದೋಷಗಳಿದ್ದಂತೆ ಸೂಕ್ಷ್ಮವಾದ ಅಂತಃಕರಣದಲ್ಲಿ ಮಲ, ವಿಕ್ಷೇಪ ಮತ್ತು ಆವರಣಗಳೆಂಬ 3 ದೋಷಗಳು ಇರುತ್ತವೆ. ಇವು 3 ಸೂಕ್ಷ್ಮ ಶರೀರದ ದೋಷ, ವಾತ, ಪಿತ್ತ, ಕಫ ಸ್ಥೂಲವಾದ ಶರೀರ ದೋಷ. ಇಷ್ಟು ದೋಷಗಳಂತ ಹೇಳಿದ್ರೆ ಹೇಗೆ ಅಂದ್ರೆ ಆ ದೋಷಗಳ ಲಕ್ಷಣ ಏನು ಅಂತ. ಅದಕ್ಕೆ ನಾವು ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಹೇಳ್ತಾ ಹೋಗ್ತೇವೆ ಶಾಸ್ತ್ರ. ಮೊದಲನೆಯ ಮಲದೋಷವೆಂದರೆ ನಾವು ಹಿಂದಿನ ಹಲವು ಜನ್ಮಗಳಲ್ಲಿ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಸಂಸ್ಕಾರಕ್ಕನೆ ಮಲದೋಷ ಅಂತ ಕರೀತಾರೆ.
ಈ ಜನ್ಮದಲ್ಲಿ ಮಾಡಿದ್ದಲ್ಲ ನಮ್ಮದು, ಹಿಂದಿನ ಹಲವು ಜನ್ಮದಲ್ಲಿ. ಪಾಪಕ್ಕ ಮನದೋಷ ಅಂದ್ರು. ಇನ್ನೊಂದು ವಿಕ್ಷೋಪ ದೋಷ ಅಂತ ಕರೆದ್ರೆ ಮನಸ್ಸಿನ ಚಂಚಲತ್ವಕ್ಕೆ ವಿಕ್ಷೇಪ ದೋಷ ಅಂತ ಕರೆದ್ರು. ಮನಸ್ಸು ಚಂಚಲ ಆಗ್ತದೆ. ಒಂದು ಕ್ಷಣ ಒಂದಲ್ಲಿ ಇದ್ರೆ ಇನ್ನೊಂದಲ್ಲಿ ಹೋಗ್ತದೆ. ಈ ರೀತಿ ಆಗುವುದಕ್ಕೆ ಚಾಂಚಲ್ಯತೆಗೆ ವಿಕ್ಷೇಪ ದೋಷ ಎಂದು. ಇನ್ನು ಮೂರನೆಯ ಆವರಣ ದೋಷವೆಂದರೆ ನಾನು ಯಾರು, ನಾನು ಯಾರು ಇದ್ದೇನೆ ಅನ್ನುವಂಥದ್ದನ್ನ ನನಗೆ ಅರ್ಥವಾಗ್ತಾ ಇಲ್ಲ, ತಿಳಿತಾ ಇಲ್ಲ ಎಂಬ ರೂಪದಲ್ಲಿರುವ ನಮ್ಮ ಸ್ವರೂಪದ ಅಜ್ಞಾನ. ಇದಕ್ಕೆ ಏನಂತ ಕರೆದ್ರಂದ್ರೆ ಇದು ವಿಕ್ಷೇಪ ದೋಷ. ಅದು ಮನದೋಷ, ಇದು ವಿಕ್ಷೇಪ ದೋಷ. ಇದನ್ನ ನಾನು ಯಾರು ಅಂತ ತಿಳಿಲಿಕ್ಕೆ ಆಸ್ಪದ ಕೊಡೋದಂಗಿಲ್ಲ ಅಂತ ಅಜ್ಞಾನ. ಈ ಪ್ರಕಾರವಾಗಿ ಮೂರು ದೋಷಗಳು ಉಂಟು. ಯಾವ ಶರೀರಕ್ಕಂದ್ರೆ ಸೂಕ್ಷ್ಮವಾದ ತನುವಿಗೆ. ಇವುಗಳನ್ನ ಗುರುತಿಸುವ ಬಗೆ ಹೇಗೆ? ಇವು ನನ್ನಲ್ಲಿ ದೋಷಗಳು ಇದ್ದಾವೆಯೋ ಅಥವಾ ನನ್ನಲ್ಲಿ ಇಲ್ಲವೋ ಅನ್ನುವಂಥದ್ದನ್ನ ತಿಳಿಯುವ ಬಗೆ ಹೇಗೆ ಅಂದ್ರೆ, ಯಾವಾಗ ಶ್ರವಣ ಕಾಲದಲ್ಲಿ ಅಂದ್ರೆ ನಾವು ಯಾವುದೇ ಸತ್ಸಂಗದಲ್ಲಿ ಭಾಗಿಯಾಗಲಿ, ಶಾಸ್ತ್ರಗಳಲ್ಲೇ ಭಾಗಿಯಾಗಲಿ, ಆ ಕಾಲದಲ್ಲಿ ಆ ಸಮಯದಲ್ಲಿ ಮನಸ್ಸು ಅಲ್ಲಿ ಹೇಳುವಂತ ವಿಚಾರದ ಅರ್ಥದ ಆಕಾರವಾಗದೆ ಇದ್ದರೆ ಅದಕ್ಕೆ ಏನಂತ ಕರೆದರು ಅಂತಂದ್ರೆ ಮಲದೋಷ ಅಂತ. ಅದೇ ಮಲದೋಷ. ಯಾಕ ತಿಳಿಲಿಕ್ಕೆ ಸಾಧ್ಯ ಆಯ್ತಂದ್ರೆ ಮನಸ್ಸಿನಲ್ಲೇ ಪಾಪದ ದೋಷಗಳು ಉಂಟು. ಆ ಕಾರಣ ಪುಣ್ಯದ ಶ್ರವಣ ಆ ಮನಸ್ಸಿನಲ್ಲಿ ಹೇಳುವ ಅರ್ಥದ ಆಕಾರವಾಗದೆ. ಅರ್ಥ ಏನ್ ಮಾಡ್ತದಮ್ಮ ಅಂದ್ರೆ ಬಹಳಷ್ಟು ಅರ್ಥ ಮಾಡ್ತದ. ನೀನು ಪರಮಾತ್ಮನಿದ್ದಿ, ನೀನು ಬ್ರಹ್ಮನಿದ್ದಿ, ನೀನು ಆತ್ಮನಿದ್ದಿ, ಈ ರೀತಿ ಹೇಳುವಾಗ ಆ ಆತ್ಮನ ಆಕಾರ ಆಗದೆ ಇರುವಂತ ವೃತ್ತಿಗೆ ಇಲ್ಲಿ ಮಹಾತ್ಮರು ಮಲದೋಷ ಅಂತ ಕರೆದು. ಅವು ನಮ್ಮಲ್ಲಿ ಯಾವಿಲ್ಲ ಅಂತ ನಾವು ತಿಳ್ಕೋಬೇಕು. ಮತ್ತು ಶ್ರವಣ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಲ್ಲಿ ಇರದೆ ಬೇರೆ ಕಡೆ ಚಂಚಲವಾಗುವುದೇ ವಿಕ್ಷೇಪ ದೋಷ ಅಂತ ಕರೆದು. ಮನದೋಷ, ವಿಕ್ಷೇಪ ದೋಷ. ಆವರಣ ಅಂತಂದ್ರೆ ಇವು ಯಾವುದನ್ನ ಕೂಡ ಅಭೇದವಾಗಿ ಅರ್ಥವಾಗದೆ ಇರುವಂತ ಸಮಯಕ್ಕೆ ಸಂದರ್ಭಕ್ಕೆ ವಿಕ್ಷೇಪ ಅಂತ ಕರೆದರು. ಈ ಕಾರಣ ಈ ಅಂತಃಕರಣದ ದೋಷಗಳೇನು ಇದ್ರೆ ಇದ್ದಿಲ್ಲಂದ್ರೆ ಪರವಾಗಿಲ್ಲ. ಒಂದು ವೇಳೆ ನಮ್ಮಲ್ಲಿ ಇದ್ರೆ ಈ ದೋಷಗಳನ್ನ ಯಾವ ಸಾಧನೆಯಿಂದ ಆ ದೋಷಗಳು ನಾಶವಾಗುತ್ತವೆ
ನಿವೃತ್ತಿಯಾಗುತ್ತವೆ ಅಂದ್ರೆ ಅಷ್ಟೇ ನಾಶವಾಗುತ್ತವೆ. ಪ್ರಶ್ನೆ, ಮತ್ತು ಒಂದು ವೇಳೆ ಅಂತಃಕರಣದ ದೋಷ ಯಾವುದೇ ಒಂದು ಸಾಧನೆಯಿಂದ ನಾಶವಾದರೆ ಅದರಿಂದ ಏನು ಪ್ರಯೋಜನ, ಅದರಿಂದ ಏನು ಲಾಭ ಆಗ್ತದ ಅಂತ ಅಂದ್ರೆ ಶಾಸ್ತ್ರಗಳು ಹೇಳ್ತಾವ, ಉಪನಿಷತ್ತು ಹೇಳ್ತಾವ, ವೇದಗಳು ಸಾರ್ತಾವ. ಈ ದೋಷಗಳು ನಿಷ್ಕಾಮ್ಯ ಕರ್ಮದಿಂದ ಮಲದೋಷದ ನಿವೃತ್ತಿ ಆಗ್ತಂದ್ರು. ನಿಷ್ಕಾಮ್ಯ ಕರ್ಮವನ್ನು ಮಾಡಿದಾಗ ಮಲದೋಷ ಅಂದ್ರೆ ಪಾಪದ ನಿವೃತ್ತಿ ಆಗ್ತದ ಅಂತ ಹೇಳಿದ್ರು ನಾವು. ಮತ್ತು ಅಹಂ ಗೃಹೋಪಾಸನೆ ಅಂತ ಹೇಳಿದ್ರು. ಹಿಂದೆ ಉಪಾಸನೆಯಲ್ಲಿ ಪ್ರತಿಕೋ ಉಪಾಸನೆ ಒಂದು, ಅಹಂ ಗೃಹೋಪಾಸನೆ ಮತ್ತೊಂದು ಅಂತ ಉಪಾಸನೆಯಲ್ಲಿ ಎರಡು ಭಾಗ ಹೇಳಿದ್ರು. ಆ ಅಹಂ ಗೃಹೋಪಾಸನೆ ಅಂದ್ರೆ ನಾವು ಯಾವ ದೇವನನ್ನಾಗಲಿ ದೇವತೆಯನ್ನಾಗಲಿ ಉಪಾಸನೆಯನ್ನ ಮಾಡುವಾಗ ಆ ದೇವರು ದೇವತೆ ನನಗಿಂತ ಭಿನ್ನ ಇಲ್ಲ, ನನಗಿಂತ ದೇವರು ದೇವತೆಗಳು ಬೇರೆ ಇಲ್ಲ ಅನ್ನುವಂತ ಅಭೇದ ಬುದ್ಧಿಯಿಂದ ಭಕ್ತಿಯನ್ನ ಉಪಾಸನೆಯನ್ನ ಮಾಡಬಹುದು ಅಂತ ಹೇಳಿದ್ರು. ಅಲ್ಲಿ ಏನ್ ಹೇಳಿದ್ರು ಇನ್ನೊಂದು ವಾಕ್ಯ, ಅದರಿಂದ ಚಿತ್ತದ ಏಕಾಗ್ರತೆ ಆಗ್ತಂದ್ರು. ಮನಸ್ಸಿನ ಏಕಾಗ್ರತೆ ಆಗ್ತದೆ. ಆ ಕಾರಣ ಕರ್ಮದಿಂದ ಮಲದೋಷದ ನಿವೃತ್ತಿ, ಅಹಂ ಗ್ರಹೋಪಾಸನೆಯಿಂದ ಮಲದೋಷದ ನಿವೃತ್ತಿ ಮತ್ತು ವಿಕ್ಷೇಪ ದೋಷಗಳೆರಡು ವೇದಾಂತ ಶ್ರವಣದಿಂದ ಮಲ, ವಿಕ್ಷೇಪ, ಆವರಣವೆಂಬ ಮೂರು ದೋಷಗಳು ನಿವೃತ್ತಿಯಾಗುತ್ತವೆ. ಏನು ಹೇಳಿದ್ರೆ ತಾತ್ಪರ್ಯ ಅಂದ್ರೆ ಕರ್ಮದಿಂದ ಮಲದೋಷ ನಿವೃತ್ತಿ ಆಗ್ತವೆ, ಗೃಹೋಪಾಸನೆಯಿಂದ ಮಲದೋಷ ಮತ್ತು ವಿಕ್ಷೇಪ ಎರಡೂ ದೋಷ ನಿವೃತ್ತಿ ಆಗ್ತಾವ. ಆದ್ರೆ ಆವರಣ ದೋಷ ಮಾತ್ರ ಇರ್ತಾವ. ಆವರಣ ಅಂದ್ರೇನ್ರಿ, ನಮ್ಮನ್ನ ತಿಳಿಯಲಿಕ್ಕೆ ಪ್ರತಿಬಂಧಕವಾದಂತ ಅಜ್ಞಾನವೇ ಆವರಣ. ನಾನ್ಯಾರು ಅನ್ನುವಂತ ವಿಚಾರವನ್ನ ಮಾಡಲಿಕ್ಕೆ ಬುದ್ಧಿ ಅವಕಾಶ ಮಾಡಿ ಕೊಡದೆ ಇರುವುದೇ ಅಜ್ಞಾನ. ಎಂಥ ಅಜ್ಞಾನ ಯಾವ ದೋಷದಿಂದ ನಿವೃತ್ತಿ ಆಗುತ್ತದಂದ್ರೆ ವೇದಾಂತ ಶ್ರವಣದಿಂದ. ಈ ವೇದಾಂತ ಶ್ರವಣದಿಂದ ಮತ್ತೆ ಏನು ಹೆಚ್ಚಿಗೆ ಲಾಭ ಆಗ್ತಂದ್ರೆ ನಿಷ್ಕಾಮ್ಯ ಕರ್ಮ ಮಾಡು ಅಥವಾ ಮಾಡದೇ ಬಿಡು, ಉಪಾಸನೆನ ಮಾಡು ಅಥವಾ ಮಾಡದೆ ಬಿಡು. ಆದರೆ ವೇದಾಂತ ಶ್ರವಣದಿಂದ ಆ ಮಲದೋಷ, ವಿಕ್ಷೇಪ ದೋಷ, ಆವರಣವೆಂಬ ಮೂರು ದೋಷಗಳು ನಾಶವಾಗುತ್ತವೆ. ಅಂದ್ರೆ ಇದ್ರಾಗ ಎಷ್ಟು ಶಕ್ತಿ ಅದಮ್ಮ. ಮೂರು ದೋಷಗಳನ್ನೇ ನಾಶ ಮಾಡ್ತದಂತೆ. ಕಾರಣ ಒಂದು ಕಟ್ಟಿಗೆಗೆ ಅಗ್ನಿ ಸ್ಪರ್ಶ ಮಾಡಿದಾಗ ಆ ಕಟ್ಟಿಗೆಗೆ ಬೆಂಕಿ ತಗುಲ್ತದ. ಆ ಅಗ್ನಿಯ ಗುಣ ಏನಂದ್ರೆ ಆ ಕಟ್ಟಿಗೆಯನ್ನ ಸುಡೋದು, ಮತ್ತೆ ಬೇರೆ ಕಡೆಯಿಂದ ಹೊಸ ಕಟ್ಟಿಗೆನ ಹಾಕಿದ್ರು ಸುಡ್ತದ.
ಬಹಳ ವರ್ಷದ ಹಳೆ ಕಟ್ಟಿಗಿದ್ರು ಕೂಡ ಸುಡ್ತಾವ. ಅಂದ್ರೆ ಒಂದು ಸಲ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ಅರ್ಜುನ, ಅದು ಹಳೆ ಕಟ್ಟಿಗೆ ಆದ್ರೆ ಅಂತ ಜಲ್ದಿ ಸುಡಂಗಿಲ್ಲ. ಹೊಸ ಕಟ್ಟಿಗೆ ಆದ ಅದಕ್ಕೆ ಬೆಂಕಿ ಹತ್ತಂಗಿಲ್ಲ ಅನ್ನಂಗಿಲ್ಲ. ಇನ್ನೊಂದು ಕಟ್ಟಿಗೆ ತಂದು ಹಾಕಿದ್ರು ಕೂಡ ಅದು ಗಂಧದ ಕಟ್ಟಿಗೆ ಇರಲಿ ಅಥವಾ ಬೇರೆ ಬೇವಿನ ಕಟ್ಟಿಗೆ ಇರಲಿ ಅಥವಾ ಇನ್ನೊಂದು ಕಟ್ಟಿಗೆ ಇರಲಿ, ಎಲ್ಲಾ ಕಟ್ಟಿಗೆಯನ್ನ ಸಮಾನವಾಗಿ ಸುಟ್ಟು ಭಸ್ಮ ಮಾಡ್ತಾವಂತ. ಅದರಂತೆ ಜನ್ಮ ಜನ್ಮಾಂತರದಿಂದ ಮಾಡಿದ ಪಾಪಗಳನ್ನ ಇಲ್ಲಿಯವರೆಗೂ ನಿಲ್ಲಲಿಕ್ಕೆ ಆಗದೇ ಇರತಕ್ಕಂತ ಮನಸ್ಸನ್ನ ಮತ್ತು ಹುಟ್ಟಿನಿಂದ ಜಗತ್ತು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ ಹುಟ್ಟಿ ಬರಲಿಕ್ಕೆ ಕಾರಣವಾದಂತ ಅಜ್ಞಾನವನ್ನ, ಇವು ಮೂರನ್ನು ಕೂಡ ನಾಶ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ವೇದಾಂತ ಶ್ರವಣ. ಇದರಿಂದ ಏನಾಗ್ತದ ಪ್ರಯೋಜನ ಅಂದ್ರೆ, ಹೀಗೆ ಮೂರು ದೋಷಗಳಿಂದ ನಿವೃತ್ತಿಯಾಗಿ ಶುದ್ಧವಾದ ಅಂತಃಕರಣವೆಂಬ ಭೂಮಿಯಲ್ಲಿ ಬ್ರಹ್ಮಜ್ಞಾನವೆಂಬ ಬೆಳೆ ಹೊಲಸಾಗಿ ಬೆಳೆಯುತ್ತದೆ. ಬಹಳ ಫಸಲಿನಿಂದ ಬೆಳೆ ಬೆಳೀತದ ಅಂತ ಹೇಳಿದ್ರು. ಭೂಮಿ ಹಸ ಇತ್ತು ಅಂದ್ರೆ, ಕಸ ರಹಿತವಾಗಿತ್ತಂದ್ರೆ ಉತ್ತಮವಾದ ಬೆಳೆ ಬೆಳೀತದಂತ ಅಲ್ಲಿ. ಮತ್ತು ಕನ್ನಡಿಯ ಮೇಲೆ ಕೊಳೆ ಧೂಳು ತುಂಬಿದ್ದರೆ ಅದು ಕನ್ನಡಿಯ ಮಲದೋಷ ಅಂತ. ಇನ್ನೊಂದು ಪ್ರಕಾರ ಮಲದೋಷಕ್ಕ ಒಂದು ದೃಷ್ಟಾಂತ ಅಂದ್ರೆ, ಕನ್ನಡಿಯು ಅದರ ಮೇಲೆ ಕೊಳೆ ಅಂದ್ರೆ ಕಸ ಅಥವಾ ಧೂಳು ಇದೆಲ್ಲ ತುಂಬಿತ್ತಂದ್ರೆ ಅದು ಕನ್ನಡಿಯ ಮಲದೋಷ ಅಂತ. ಯಾಕಂದ್ರೆ ಅದರಲ್ಲಿ ನಮ್ಮ ಮುಖ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂದ್ರೆ ಕನ್ನಡಿಯ ದೋಷದಿಂದ ನಮ್ಮ ಮುಖ ಕಾಣಲಿಲ್ಲ ಅಷ್ಟೇ. ನಮ್ಮ ಮುಖ ಸ್ವಚ್ಛವಾದ, ಬಹಳ ಅಂದಾದ, ಬಹಳ ಅಲ್ಲಿ ಚಂದಾದ, ಇಷ್ಟೆಲ್ಲ ಇರುವಂತ ನಮ್ಮ ಮುಖ ಎಲ್ಲರ ಮುಖವನ್ನ ತೋರಿಸುವಂತ ಕನ್ನಡಿ ನನ್ನ ಮುಖ ಯಾಕೆ ಕಾಣ್ತಾ ಇಲ್ಲ ಅಂತ ವಿಚಾರ ಮಾಡುತ್ತಾದರೆ ನೋಡುವರ ಮುಖದ ದೋಷ ಅಲ್ಲ, ನೋಡುವ ಕನ್ನಡಿಯ ದೋಷ. ಯಾಕ ಅಂದ್ರೆ ಅದರ ಮೇಲೆ ಧೂಳಾದ ಕೊಳೆಯಾದ ಕಸ. ಆಗ ನಮ್ಮ ಮುಖ ಅದರಲ್ಲಿ ಸರಿಯಾಗಿ ಕಾಣಿಸುವುದಿಲ್ಲ. ಅವಾಗ ಏನ್ ಮಾಡ್ಬೇಕ್ರಿ ಅಂದ್ರೆ, ಹೊಸದಾಗಿ ಇನ್ನೊಂದು ಕನ್ನಡಿಯನ್ನ ತರುವ ಅವಶ್ಯಕತೆ ಇಲ್ಲ. ಆ ಕ್ಷಣದಲ್ಲೇ ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಬಿಟ್ಟರೆ ಕನ್ನಡಿಯ ಮಲದೋಷ ಹೋಗುತ್ತದೆ. ಅಲ್ಲಿ ಬೇರೆ ಏನ್ ಮಾಡ್ಬೇಕ್ರಿ? ಏನು ಮಾಡೋದಿಲ್ಲ. ಒಂದು ಸ್ವಚ್ಛವಾದ ಬಟ್ಟೆಯಿಂದ ಆ ಕನ್ನಡಿಯನ್ನ ಹೊರಿಸಿ ಬಿಟ್ರೆ ಆ ಕನ್ನಡಿಯ ಮೇಲಿರುವಂತ ಕೊಳೆ ಧೂಳು ಹೋಗ್ತದೆ. ಇದು ಆ ಕನ್ನಡಿಯ ದೋಷವನ್ನು ಕಳೆಯೋದು ಒಂದೆದ್ದು ಮಲದೋಷ. ಪಾಪ ಅಂತ ಹೇಳ್ಯಾರ ನಮ್ಮ.
ಆ ಕನ್ನಡ ಮೇಲೆ ಧೂಳೇ ಪಾಪ ಅಂತ ಅನ್ಕೋಬೇಕು. ಅದರಂಗ ನಮ್ಮ ಸೂಕ್ಷ್ಮವಾದ ತನುವಿನಲ್ಲಿ ಮಲದೋಷ ಅಂದ್ರೆ ಪಾಪ ಅಂತ ಅನ್ಬೇಕು. ಈ ಕನ್ನಡಿಯನ್ನು ಧೂಳು ಒರೆಸಲಿಕ್ಕೆ ಬಹಳ ಸರಳ ಅದ, ಒರೆಸಿದ್ರೆ ಹೋಗ್ತಾರೆ. ಇದು ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಆ ಕನ್ನಡಿ ಒರೆಸುವಂತ ಸಂದರ್ಭದಲ್ಲಿ ಅದು ಅಲುಗಾಡ್ತದೆ. ಅಲುಗಾಡುವಂತ ಸಂದರ್ಭ ಇದ್ರೆ ಆವಾಗ ನಮ್ಮ ಮುಖವನ್ನ ನೋಡಿದ್ರೆ ಕಾಣ್ತದೆ. ಆದರೆ ನಮ್ಮ ಮುಖ ಅಲುಗಾಡುವಂತೆ ತೋರ್ತದೆ. ನಮ್ಮ ಮುಖನು ಅದರಲ್ಲಿ ಅಲುಗಾಡ್ತದ. ನಿಜವಾಗಿ ವಿಚಾರ ಮಾಡಿದ್ರೆ ನಮ್ಮ ಮುಖ ಅಲುಗಾಡೋದಿಲ್ಲ, ಆದ್ರೆ ಅಲ್ಲಿ ಅಲುಗಾಡದಂತೆ ಕಾಣುತ್ತದೆ ನಾವು ನೋಡುವ ಕನ್ನಡಿಯಲ್ಲಿ. ಆದ್ರೆ ಮನುಷ್ಯನ ಮುಖದ ದೋಷ ಅಲ್ಲ, ಅದು ಕೂಡ ಕನ್ನಡಿಯ ಚಂಚಲ ವೃತ್ತಿಯೇ ಅದರ ದೋಷ ಅಂತ. ಚಂಚಲ ಅಂದ್ರೆ ಅಲುಗಾಡ್ತಾನೆ ನೋಡ್ರಿ, ಅದಕ್ಕೆ ನಮ್ಮ ಮುಖ ಅಲುಗಾಡದಂಗೆ ಕಾಣುತ್ತದೆ. ಆಗಲೂ ಕೂಡ ನಮ್ಮ ಮುಖ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ, ಸ್ಪಷ್ಟ ಕಾಣಂಗಿಲ್ಲ. ಇದು ಕನ್ನಡಿಯ ವಿಕ್ಷೇಪ ದೋಷ. ಕನ್ನಡಿಯ ಮೇಲೆ ಧೂಳು ಕಸ ತುಂಬಿದರೆ ಮಲದೋಷ, ಆ ಕನ್ನಡ ಅಲುಗಾಡುತ್ತಿದ್ದರೆ ವಿಕ್ಷೇಪ ದೋಷ. ಮತ್ತು ಮೂರನೆಯ ಆವರಣ ದೋಷ ಹೇಳ್ಯಾರ. ಆವರಣ ಕಾರಣ ನಮ್ಮ ಮನಸ್ಸು ಕೂಡ ಚಂಚಲ ವೃತ್ತಿಯಿಂದ ಕೂಡಿದ್ರೆ ಶಾಸ್ತ್ರಗಳಲ್ಲಿ, ಸ್ವರೂಪ ಜ್ಞಾನದಲ್ಲಿ, ಶ್ರವಣದಲ್ಲಿ ಹೇಳುವಂತ ವಿಚಾರಗಳು ಸರಿಯಾಗಿ ಮನಸ್ಸಿಗೆ ಅರ್ಥ ಆಗೋದಿಲ್ಲ. ಯಾಕೆ? ಕನ್ನಡಿಯ ದೋಷ ಇದ್ದಂಗೆ ಮನದೋಷ, ವಿಕ್ಷೇಪ ದೋಷ. ಮತ್ತ ಕನ್ನಡಿ ಅಲುಗಾಡೋದಿಲ್ಲ, ಕನ್ನಡಲ್ಲಿ ಧೂಳುನಿಲ್ಲ, ಕಸನಿಲ್ಲ, ಸ್ವಚ್ಛವಾಗಿದೆ. ಅದರ ಮೇಲೆ ಒಂದು ಬಟ್ಟೆಯನ್ನ ಮುಚ್ಚಿ ಬಿಟ್ಟರೆ ಅವೇನು ಎರಡಿಲ್ಲ, ಮಲ ವಿಕ್ಷೇಪ ಇಲ್ಲ. ಆದ್ರೆ ಬಟ್ಟೆ ಮುಚ್ಚಿದ್ರೆ ಅದು ಆವರಣ ದೋಷ. ಆ ಕನ್ನಡಿಯಲ್ಲಿ ಕೂಡ ನಮ್ಮ ಮುಖ ಏನೂ ಕಾಣೋದಿಲ್ಲ. ನಮ್ಮ ಮುಖ ಇಲ್ಲಂತಲ್ಲ, ಆದರೆ ಕನ್ನಡಿ ಇಲ್ಲ. ಅಲ್ಲಿ ಕನ್ನಡಿ ಇದೆ, ಆದ್ರೆ ಅದರೊಳಗೆ ಮುಚ್ಚದಂತ. ಕಾರಣ ಇದಕ್ಕೆ ಆವರಣ ದೋಷ. ಅಂದ್ರೆ ನಮ್ಮ ಮುಖ ಇದ್ದಕ್ಕೆ ಇದ್ದಂಗೆ ಒಂದು ಸ್ವಲ್ಪವಾದರೂ ಕೂಡ ವ್ಯತ್ಯಾಸ ಇರಲಾರದಂತೆ ತೋಡ್ಬೇಕಾಗಿತ್ತು. ನಾವು ನೋಡ್ಬೇಕಾಗಿದ್ರೆ ಆ ಕಣ್ಣಲ್ಲಿ ಮೂರು ದೋಷ ಇರಬಾರದು. ಧೂಳೆ ಇರಬಾರದು, ಕಸ ಇರಬಾರದು, ಅದು ಅಲಗಾಡಬಾರದು, ಮತ್ತು ಅದರ ಮೇಲೆ ಬಟ್ಟೆ ಇರಬಾರದು. ಹೀಗೆ ಕನ್ನಡಿ ಶುದ್ಧವಾಗಿರಬೇಕು, ಕನ್ನಡಿ ಸ್ಥಿರವಾಗಿ ನಿಂತಿರಬೇಕು, ಮತ್ತು ಯಾವ ಬಟ್ಟೆಯಿಂದಲೂ ಕೂಡ ಅದನ್ನು ಮುಚ್ಚಿರಬಾರದು. ಆ ಕ್ಷಣದಲ್ಲೇ ನಮ್ಮ ಮುಖದ ಪ್ರತಿಬಿಂಬ ಅದರಲ್ಲಿ ಸರಿಯಾಗಿ ಬೀಳಲು ಸಾಧ್ಯ. ನಮ್ಮ ಪ್ರತಿಬಿಂಬ ಸರಿಯಾಗಿ ಬೀಳುತ್ತಿಲ್ರಿ. ಇದರಂತೆ ಈ ಪ್ರಕಾರ ನಮ್ಮ ಅಂತಃಕರಣವು ಒಂದು ಕನ್ನಡಿ ಇದ್ದಂತೆ, ಸೂಕ್ಷ್ಮತನು ಒಂದು ಕನ್ನಡಿ ಇದ್ದಂತೆ. ಆದರೆ ಹೊರಗಿನ ಕನ್ನಡಿ ಮಣ್ಣಿನಿಂದಾಗಿರುತ್ತದೆ,
ನಾವೇ ಕನ್ನಡಿ ಕನ್ನಡಿ ಅಂತ ಕರಿತೀವಲ್ಲಮ್ಮ, ಕನ್ನಡಿಯನ್ನು ಮಣ್ಣಿನಿಂದ ತಯಾರು ಮಾಡ್ತಾರ ಅದು. ಆದರೆ ಹೊರಗಿನ ಕನ್ನಡಿ ಮಣ್ಣಿನಿಂದಾಗಿದ್ದರೆ ಒಳಗಿನ ಈ ಕನ್ನಡಿಯು ಒಳಗಿನ ಅಂತಃಕರಣ ಅನ್ನುವಂತ ಕನ್ನಡಿ, ಆ ಕನ್ನಡಿಯು ಈಶ್ವರನು ತನ್ನ ಮುಖವನ್ನ ನೋಡಿಕೊಳ್ಳಲು ನಾವು ನಮ್ಮ ಮುಖವನ್ನ ನೋಡಿಕೊಳ್ಳಲು ಮಣ್ಣಿನಿಂದ ತಯಾರಿಸಿದ ಒಂದು ದರ್ಪಣ ಅಂದ್ರಷ್ಟೇ, ಗ್ಲಾಸ್ ಅಂದ್ರಷ್ಟೇ. ಅದನ್ನ ತಿರ್ಗಾ ನೋಡ್ಲಿಕ್ಕೆ ಅನುಕೂಲ ಆಗಲಂತ ಆ ಕನ್ನಡಿಯನ್ನು ಮಾಡೇವಿ, ನಾವು ಮಾಡಿಕೊಂಡದ್ದು. ಅದ್ರ ಒಳಗೆ ಅಂತಃಕರಣ ಅನ್ನುವಂತ ಕನ್ನಡಿ, ಈ ಕನ್ನಡಿಯನ್ನ ಯಾರು ನೋಡ್ತಾರಂದ್ರೆ ಆ ಈಶ್ವರನು ತನ್ನ ಮುಖವನ್ನು ನೋಡಿಕೊಳ್ಳಲು ಪರಮಾತ್ಮ ನಾನು ಹೇಗಿದ್ದೀನಿ ಅಂತ ನೋಡಿಕೊಳ್ಳೋದಕ್ಕೋಸ್ಕರವಾಗಿ ಮಾಡಿಕೊಂಡಿರುವ ಕನ್ನಡಿ. ಇದು ಎದರಿಂದ ತಯಾರಾಗಿದೆ? ಮಾಯೆಯಿಂದಾದ ಕನ್ನಡ. ಏನಂದ್ರೆ ಮಾಯೆ, ಮಾಯೇನತ್ರೀಗ ಈಶ್ವರಗೆ ಸಾಧನ ಆಯ್ತು ನೋಡ್ರಿ. ಎದಕ್ ಸಾಧನ ಆಯ್ತು ಅಂದ್ರೆ ತನ್ನ ತಾನು ನೋಡಿಕೊಳ್ಳಲಿಕ್ಕೆ ಸಾಧನೆ. ಹೊರಗಿನ ಕನ್ನಡಿ ನಮ್ಮನ್ನ ನಾವು ನೋಡಿಕೊಳ್ಳಲಿಕ್ಕೆ ಒಂದು ಸಾಧನೆಯಾದಂತೆ, ಒಳಗಿನ ಈಶ್ವರ ತನ್ನ ಸ್ವರೂಪವನ್ನ ತಾನು ನೋಡಿಕೊಳ್ಳಲಿಕ್ಕೆ ಮಾಯೆಯಿಂದ ತಯಾರು ಮಾಡಿದ ಅಂತಃಕರಣ ಎಂಬುದೇ ಒಂದು ಕನ್ನಡಿ. ಆದ್ರೆ ಈ ಕನ್ನಡಿಯಲ್ಲಿ, ಹೊರಗಿನ ಕನ್ನಡಿಯಲ್ಲಿ ದೋಷಗಳಾದಂತೆ ಒಳಗಿನ ಕನ್ನಡಿಯಲ್ಲಿ ಕೂಡ ಮಲ, ವಿಕ್ಷೇಪ, ಆವರಣಗಳೆಂಬ 3 ದೋಷಗಳು. ಎಲ್ಲೆಂಬ ದೋಷ ಅಂದ್ರೆ ಪಾಪ, ಪುಣ್ಯ. ಪಾಪ ಅನ್ನುವಂಥದ್ದು ಒಳಗಿನ ದೋಷ, ಚಂಚಲತ್ವ ಅನ್ನೋದು ಒಳಗಿನ ದೋಷ, ಅಜ್ಞಾನ ಅನ್ನುವಂಥದ್ದು ಒಳಗಿನ ದೋಷ. ಈ 3 ದೋಷಗಳು ಆ ಅಂತಃಕರಣ ಎಂಬ ಕನ್ನಡಿಯಲ್ಲಿ 3 ದೋಷ ಅವ. ಈ ಹೊರಗಿನ 3 ತೆಗೆದಾಗ ಸ್ಪಷ್ಟವಾಗಿ ಮುಖ ಕಂಡಂತೆ, ಒಳಗಿನ ಈ ಕನ್ನಡಿಗೆ 3 ದೋಷಗಳನ್ನು ಕಳೆದುಕೊಂಡರೆ ಆ ಕಾಲದಲ್ಲಿ ಆತ್ಮನ ಆನಂದ ರೂಪವು ನಮಗ ಹೊರಗಿದ್ದ ಮುಖ ಹೊರಗಿನ ಕನ್ನಡಿಯಲ್ಲಿ ಪ್ರವೇಶ ಆಗಿ ತೋರ್ತದಿಲ್ರಿ. ಕನ್ನಡಿಯಲ್ಲಿ ನಮ್ಮ ಮುಖ, ಕನ್ನಡಿ ಒಳಗೆ ನಾವು ಹೋಗಿಲ್ಲ, ಕನ್ನಡಿಯ ಹೊರಗೆ ಇದ್ದಂತ ಮುಖ ಕನ್ನಡಿಯ ಒಳಗಡೆ ಪ್ರತಿಬಿಂಬ ರೂಪವಾಗಿ ನಮ್ಮ ನಿಜವಾದ ಮುಖದ ಅನುಭವವನ್ನು ಕೊಡ್ತಾವ. ಇನ್ ಹಿಂಗೆ ಇದ್ದೆ ಅಂತ ತೋರಿಸ್ತಾವ. ಅದರಂತೆ ಪರಮಾತ್ಮ ಆನಂದ ರೂಪ, ಅವನ ರೂಪ ಏನಮ್ಮ ಆನಂದವಾಗಿರ್ತಕ್ಕಂಥವನೇ ಪರಮಾತ್ಮ. ಈ ದೋಷರಹಿತವಾದಂತ ಆತ್ಮನ ಆನಂದ ರೂಪವೇ ಅದರಲ್ಲಿ ಪ್ರತಿಬಿಂಬಿತವಾಗಿ ಆ ಕನ್ನಡಿಯಲ್ಲಿ ಮುಖ ಹೊಕ್ಕಂತೆ ಆ ಮಾಯಾ ಪ್ರತಿಬಿಂಬದಲ್ಲಿ ಹೋಗಿ ತನ್ಮೂಲಕ ನಾನು ಆನಂದ ಸ್ವರೂಪನೆಂಬ, ಅವಾಗ ನಾನು ಹಿಂಗೆ ಇದ್ದೀನಿ, ನನ್ನ ಮೂಗು ಹಿಂಗಿದೆ, ಮುಖ ಹಿಂಗಿದೆ ಅಂತ ತಿಳ್ಕೊಂಡಂಗೆ ಆ ಈಶ್ವರ ಆನಂದ
ಹಲೋ